ಎಸ್ ಪಾಕಿಸ್ತಾನದ ವಿರುದ್ಧ ಭಾರತ ಆಪರೇಷನ್ ಸಿಂಧೂರ್ ಅನ್ನು ಮಾಡಿತು. 80ಕ್ಕೂ ಹೆಚ್ಚು ಜನ ಉಗ್ರರು ಸತ್ತಿದ್ದಾರೆ, ಅವರನ್ನ ಸೆದೆಬಡಿಲಾಗಿದೆ. ಇದೀಗ ಆ ಆಪರೇಷನ್ ಸಿಂಧೂರ್ ಮತ್ತೊಮ್ಮೆ ಮುಂದುವರಿಯುತ್ತಾ? ಆಪರೇಷನ್ ಸಿಂಧೂರ್ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ. ಆಪರೇಷನ್ ಸಿಂಧೂರ್ 2.0ಗೆ ಭಾರತೀಯ ಸೇನೆ ಸಜ್ಜಾಗಿ ಬಿಡುತ್ತಾ? ಪಾಕಿಸ್ತಾನಕ್ಕೆ ಮತ್ತೆ ಭಾರತೀಯ ಸೇನೆಯಿಂದ ದಾಳಿಯ ಭೀತಿ ಇದೆ. ಆಪರೇಷನ್ ಸಿಂಧೂರ್ ಬೆನ್ನಲ್ಲೇ ಪಾಕ್ನಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿಕೊಳ್ಳಲಾಗಿದೆ. ಆಪರೇಷನ್ ಸಿಂಧೂರ್ ಮುಂದುವರಿಯುತ್ತಾ? ಉಗ್ರರ ನೆಲೆಗಳನ್ನು ಗುರುತಿಸಿ 9ಕ್ಕೂ ಹೆಚ್ಚು ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡುವಂಥದ್ದು. ಪಾಕಿಸ್ತಾನಕ್ಕೆ ಮತ್ತೆ ಭಾರತೀಯ ಸೇನೆಯಿಂದ ದಾಳಿಯಾಗುವಂತ ಭೀತಿ ಇದೆ ಅಂತೆ. ಬಾಲ ಬಿಚ್ಚಿದ್ರೆ ನಾವು ಹೊಡಿತೀವಿ ಅಂತ ನಿನ್ನೆ ಭಾರತೀಯ ಸೇನೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿದೆ, ಎಚ್ಚರಿಕೆ ಕೊಟ್ಟಿದೆ ಪಾಕಿಸ್ತಾನಕ್ಕೆ. ಮುದುರ್ಕೊಂಡಿರಬೇಕು, ಬಾಲ ಬಿಚ್ಚಿದ್ರೆ ನಾವು ಹೊಡಿತೀವಿ ಅಂತ. ಅಭಿ ಪಿಕ್ಚರ್ ಬಾಕಿ ಹೈ ಅಂತ ಮನೋಜ್ ನರವಣೆ, ಮಾಜಿ ಸೇನಾ ಮುಖ್ಯಸ್ಥರು ನಿನ್ನೆ ಟ್ವೀಟ್ ಮಾಡಿದ್ರು. ಮನೋಜ್ ನರವಣೆ, ಅಭಿ ಪಿಕ್ಚರ್ ಬಾಕಿ ಹೈ ಅಂದ್ರೆ ಇಲ್ಲಿಗೆ ಮುಗುದಿಲ್ಲ, ಇನ್ನು ಮುಂದೆ ಇದೆ ಅಂತ. ಏಕಾಏಕಿಯಾಗಿ ಪಹಲ್ಗಾಮ್ ಘಟನೆಗೆ ಪ್ರತಿಕಾರವನ್ನು ತೆಗೆದುಕೊಳ್ಳಬೇಕು ಅಂತ ದಾಳಿಯಾಯಿತು. ಒಂದು ಸಿದ್ಧತೆ ನಡೀತಾ ಇತ್ತು. ಯಾವುದೇ ಮಾಹಿತಿಯನ್ನ ಬಿಟ್ಟು ಕೊಡದೆ ನೇರವಾಗಿ ನೌಕಾಪಡೆ, ಭೂಸೇನೆ ಮತ್ತು ವಾಯುಸೇನೆ ಮೂರೂ ಪಡೆಗಳು ಸೇರಿಕೊಂಡು ಉಗ್ರರ ವಿರುದ್ಧ ಕಾರ್ಯಾಚರಣೆಯನ್ನ ಮಾಡಿ ಪಾಕಿಸ್ತಾನ ಮತ್ತು ಜಮ್ಮು ಕಾಶ್ಮೀರ ಅಂದ್ರೆ ಪಾಕ್ ಅಕ್ಯುಪೈಡ್ ಕಾಶ್ಮೀರ ಏನಿದೆ POK, ಅಲ್ಲಿ ಇದ್ದಂತಹ ಉಗ್ರರ ನೆಲೆಗಳನ್ನು ಗುರುತಿಸಿ ಹೊಡೆಯಲಾಗಿತ್ತು. ಉಗ್ರರ ನೆಲೆಗಳನ್ನು ಗುರುತಿಸಿ ವಿಶೇಷವಾಗಿ ಲಷ್ಕರ್ ಎ ತೊಯ್ಬಾ ಮತ್ತು ಜೈಷ್ ಎ ಮೊಹಮ್ಮದ್ ಈ ಟೆರರಿಸ್ಟ್ ಸಂಘಟನೆಗಳಿಗೆ ಸಂಬಂಧಪಟ್ಟಂತಹ ಮುಖ್ಯ ಕಚೇರಿಗಳನ್ನೇ ಗುರುತಿಸಿ ಹೊಡೆಯಲಾಗಿದೆ. ಮುಖ್ಯ ಕಚೇರಿಗಳನ್ನೇ ಗುರುತಿಸಿ ಹೊಡೆಯಲಾಗಿದೆ. ಪರಿಣಾಮ ಹೇಗಾಗಿದೆ ಅಂತ ಹೇಳಿದ್ರೆ ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಾ ಇದೆ. ವಿಲವಿಲ ಅಂತ ಒದ್ದಾಡ್ತಾ ಇದೆ. ಒಂದು ವೇಳೆ ಈ ದಾಳಿಗೆ ಮತ್ತೆ ಅವರೇನಾದರೂ ಒಂದು ಪ್ರತಿಕಾರ ತೀರಿಸಿಕೊಳ್ತೀವಿ ಅಂತ ಭಯೋತ್ಪಾದಕರನ್ನ ಮುಂದು ಬಿಟ್ಟು ಏನಾದರೂ ದಾಳಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರೆ ಈ ಬಾರಿ ಮಾತ್ರ ಆಪರೇಷನ್ ಸಿಂಧೂರ್ 2.0 ಮಾಡ್ತೀವಿ, ಯಾವೊಂದು ನೆಲೆಯನ್ನು ಕೂಡ ಉಳಿಸೋದಿಲ್ಲ ಅಂತ, ಬಗ್ಗು ಬಡಿತೀವಿ ಪಾಕಿಸ್ತಾನವನ್ನ ಅಂತ. ಈ ತರನಾದಂಥ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ಭಾರತೀಯ ಸೇನೆ ಮತ್ತು ನಿನ್ನೆ ಸರ್ಕಾರ ಕೂಡ ಕೊಟ್ಟಿದೆ. ಅಪ್ರಚೋದಿತ ದಾಳಿಯನ್ನ ಪಾಕಿಸ್ತಾನ ಮಾಡ್ತಾ ಇದೆ LOCಯಲ್ಲಿ, ಅಂದ್ರೆ ಈ ದಾಳಿಯಾಗಿದ್ದಕ್ಕೆ. ಲಷ್ಕರ್ ಎ ತೊಯ್ಬಾದ ಆ ಉಗ್ರ ಸಂಘಟನೆ ಸಾವಿರಾರು ಭಯೋತ್ಪಾದಕರನ್ನ ಸೃಷ್ಟಿ ಮಾಡ್ತಾ ಇದ್ದಂತ, ನೇಮಕಾತಿ ಮಾಡಿಕೊಳ್ಳುತ್ತಿದ್ದಂತಹ ಒಂದು ಮಸೀದಿ, ಆ ಮಸೀದಿಯನ್ನು ಕೂಡ ಉಡಾಯಿಸಲಾಯಿತು. ಅತ್ಯಾಧುನಿಕ ಯುದ್ಧ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡಿಕೊಂಡು LOCಯಲ್ಲೇ ಇದ್ದು ಅವರಿಗೆ ಕ್ಷಿಪಣಿಯನ್ನು ಹಾರಿಬಿಟ್ಟು ಹೊಡೆದು ಉರುಳಿಸಲಾಗಿದೆ. ಇದರಲ್ಲಿ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಹಫೀಜ್ ಅವರ ಕುಟುಂಬದ 10 ಜನ ಸತ್ತಿದ್ದಾರೆ ಅಂತ. ಆಪರೇಷನ್ ಸಿಂಧೂರ್ 2.0 ಅಂತ. ಈ ಹಿಂದೆಯೂ ಕೂಡ 1999ರಲ್ಲಿ ಕಾರ್ಗಿಲ್ ಯುದ್ಧ ಆದಾಗ ಆಪರೇಷನ್ ವಿಜಯ್ ಮಾಡಿದ್ವಿ ನಾವು. ಆಪರೇಷನ್ ವಿಜಯ್ 99ರಲ್ಲಿ ಗೆದ್ದಿತ್ತು. 1947ರಲ್ಲಿ ಜಮ್ಮು ಕಾಶ್ಮೀರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರಿ ಸಿಂಗ್ ಜಮ್ಮು ಕಾಶ್ಮೀರವನ್ನ ಭಾರತಕ್ಕೆ ಸೇರಿಸಿದ ಅನ್ನೋ ಕಾರಣಕ್ಕಾಗಿ ಪಾಕಿಸ್ತಾನ ಭಾರತದ ವಿರುದ್ಧ ಯುದ್ಧಕ್ಕೆ ಬಂದಿತ್ತು. ಆ ಯುದ್ಧವನ್ನು ಕೂಡ ನಾವು ಗೆದ್ದಿದ್ವಿ. 1971 ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಅಂತ ಇವತ್ತಿನ ಬಾಂಗ್ಲಾ ವಿಮೋಚನಾ ಹೋರಾಟ ನಡೀತಾ ಇತ್ತು. ಭಾರತ ಅದಕ್ಕೆ ಸಪೋರ್ಟ್ ಮಾಡಿ ಬಾಂಗ್ಲಾದೇಶದ ಸೃಷ್ಟಿಗೆ ಕಾರಣೀಕರ್ತವಾಯಿತು. ಅವತ್ತು ಕೂಡ ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧವನ್ನ ಮಾಡಿ ಪಾಕಿಸ್ತಾನದ ವಿರುದ್ಧ ಗೆದ್ದು ಬೀಗಿದೆ. ಇನ್ನು 1999ರಲ್ಲಿ
ತಾವಾಗಿಯೇ ಕಾಲು ಕೆದರಿಕೊಂಡು ಭಾರತದ ವಿರುದ್ಧ ಜಗಳಕ್ಕೆ ಬಂದಿದ್ರು, ಯುದ್ಧ ಮಾಡೋದಕ್ಕೆ. ಕಾರ್ಗಿಲ್ ಯುದ್ಧ ಭೂಮಿಗಳನ್ನು, ಆ ಬೆಟ್ಟಗಳನ್ನು ಏರಿ ಅವತ್ತು ಕೂಡ ಭಾರತ ದಿಟ್ಟವಾದಂಥ ಹೋರಾಟವನ್ನು ಮಾಡಿ ಮೇನಿಂದ ಜುಲೈ ತನಕ ಸುದೀರ್ಘವಾದ ಹೋರಾಟವಾದ ನಂತರ ಆಪರೇಷನ್ ವಿಜಯ್ ಅಂತ ಅದಕ್ಕೆ ಹೆಸರಿಟ್ಟು ಆ ಯುದ್ಧವನ್ನು ಕೂಡ ಭಾರತ ಗೆದ್ದಿತ್ತು.